ಶಿವಾಜಿ ಜಯಂತಿ ಪ್ರಯುಕ್ತವಾಗಿ ಬೆಳಗ್ಗೆಯಿಂದ ನಮ್ಮ ಕಿಲ್ಲಾದಲ್ಲಿದ್ದ ಭವಾನಿ ಗುಡಿ ಹತ್ರ ಸಾಕಷ್ಟು ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ನಡೆದಿದ್ದು, ಆಮೇಲೆ ಸಾಯಂಕಾಲ 5 ಗಂಟೆಗೆ ಒಂದು ಶೋಭಾಯಾತ್ರೆ ವಿತ್ ಪೊಲೀಸರ ಪರ್ಮಿಷನ್ ತಗೊಂಡು ನಾವು ಮಾಡ್ತಾಯಿದ್ದು. ಅದು ಪ್ರತಿ ವರ್ಷವೂ ಮಾಡ್ತೀವಿ. ಇವತ್ತು ಮಾಡಿಕೊಂಡು ಬಂದಾಗ ಎಲ್ಲ ರೀತಿ ಶಾಂತ ರೀತಿಯಿಂದ ಇದ್ರ ತನಕ ಬಂತು, ಎಲ್ಲಿ ಪಂಕ ಮಸೀದಿ ಹತ್ತಿಯಲ್ಲಿ. ಬಟ್ ಅಲ್ಲಿ ಕೆಲವೊಂದು ಕಿಡಿಗೇಡಿಗಳು ಒಳಗೆ ಕೂತ್ಕೊಂಡು ಕಲ್ಲು ಮತ್ತು ಚಪ್ಪಲಿಯಿಂದ ಹೋಗೋದು. ಅದು ಅಕಸ್ಮಾತ್ ನಮಗೆ ಒಂದಿಬ್ಬರಿಗೆ ಬಡಿತು. ಅದು SP ಸಾಹೇಬ್ರಿಗೂ ಬಡಿತು. ಅದು ಸಾಕಷ್ಟು ತಲೆಗೆ ಏಟಾಗಿ ರಕ್ತ ಅದು ಇದು ಆಯಿತು. ಆದಾಗ್ಯೂ ಸಹಿತ ಅವ್ರಿಗೆ ನಾವು ಶಾಂತ ರೀತಿಯಿಂದ ಬಂದು ನಾವು ದಂಡಿ ಕೂಡ್ಬೇಕಂತ ಮಾಡಿದ್ದೆವು. ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸಹಕಾರ ಕೊಡ್ಬೇಕಂತೇಳಿ ನಾವು ಮುಂದೆ ಬಂದೆವು. ಈಗ ಅದು ರೆಕಾರ್ಡ್ ಆಗಿದೆ ಎಲ್ಲ ಕಡೆ, ಅವ್ರು ಯಾರು ಹೋಗದಾರ ಏನಿದೆ ಅಂತ. ಅವ್ರು ಇಮಿಡಿಯೇಟ್ ಅವರಿಗೆ ಕ್ರಮ ಕೈಗೊಂಡು ಅವರಿಗೆ ಬಂಧನ ಮಾಡಬೇಕು. ಒಂದು ವೇಳೆ ಬಂಧನ ಮಾಡದೇ ಇದ್ದರೆ ನಾಳೆ ನಾವು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಬಾಗಲಕೋಟೆ ಬಂದ್ರೆ ಕರೆ ನೀಡ್ತೇವೆ ಅಂತ ನಾವು ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಚ್ಚರಿಕೆಯನ್ನು ಸಹಿತ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡಾಗಿಲ್ಲ, ಎಚ್ಚರಿಕೆಯನ್ನು ಕೊಡುತ್ತೇವೆ. ಅಲ್ಲಿ ಏನು ಮೊದಲ ಜಮಾ ಆಗಿದ್ದಾರೆ? 5 ಇದ್ರು, ಸಾಕಷ್ಟು ಜನ ಇದ್ದರು. ಒಳಗೆ ಒಂದು ಇಬ್ಬರು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದ್ದರು. ಬಟ್ ನನಗೆ ಈಗ ತಿಳಿದ ಮಟ್ಟಿಗೆ ಆ ಡಿಪಾರ್ಟ್ಮೆಂಟ್ ಇದ್ದ 2-3 ಮಂದಿ ಪೊಲೀಸರು ಅದೇ ಕಮ್ಯುನಿಟಿ ಅವರು ಇದ್ದರು. ಅದಕ್ಕೆ ಅವ್ರು ಸುಮ್ಮ ಕೂತಾರ ಅಂತ ನಮ್ಗೆ ತಿಳಿದ ಒಂದು ಮಾಹಿತಿ ಇದ್ರು. ಬಟ್ ಅವ್ರಿಗೆ ಇದಕ್ಕೆ ಹೆಚ್ಚಿಗೆ ಅಲ್ಲಿ ಯಾರಿದ್ರು ಅನ್ನೋದು ಡಿಪಾರ್ಟ್ಮೆಂಟ್ ಗುರುತಿರ್ತದೆ ಒಳಗಿದ್ದವ್ರಿಗೆ. ಬಟ್ ಅವರೇ ಮಾಡಿದ್ದು. SP ಅವ್ರು ಬಿಟ್ಟು ಮತ್ತೆ ಯಾರಿಗಾರ ಪೆಟ್ಟಾಗ್ಯದ? ನಮ್ಮ ಇದು DJ ಆಪರೇಟರ್ಗೆ ಅವ್ನು ಇದಾಗಿದೆ. ಅವ್ರು ಸಣ್ಣ ಪುಟ್ಟ ನಮ್ದಾಗ್ಯದ, ಅಂಥದ್ದು ಏನಿದು ಇಲ್ಲ. ಅವ್ರಿಗೆ ಸ್ವಲ್ಪ ತಲೆ ಬಿದ್ದು ರಕ್ತ ಅದು ಬಂದಿದೆ. ಅವ್ರು ಕೊಡ್ತೀನಿ, ಬೆಳಗ್ಗೆ ಕೊಡ್ತೀನಿ. ಈಗ ಅವ್ರಿಗೆ ಎಚ್ಚರಿಕೆ ಕೊಡೋದಕ್ಕಿರ್ತೀನಿ. ಬೆಳಗ್ಗೆ ನಾವು ಒಂದು ಎಲ್ಲ ಮುಖಂಡರು ಹೋಗಿ ಅದು ಏನಾಯ್ತು ಏನು ನಮ್ಮ ಕಡೆ ಏನು ಸಾಕ್ಷಿ ಇದೆ ಅದೆಲ್ಲ ಕೊಡ್ತೇವೆ. ಒಂದು ವೇಳೆ ಅವ್ರು ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಮುಂದಿನ ಇದು ಮಾಡ್ಕೊಟ್ಟು ಅಂತ ಹೇಳ್ತೀವಿ, ಹೇಳಕ್ಕೆ ಬಯಸ್ತೀನಿ. ಶಿವಾಜಿ ಜಯಂತಿ ಪ್ರಯುಕ್ತವಾಗಿ ಬೆಳಗ್ಗೆಯಿಂದ ನಮ್ಮ ಕಿಲ್ಲಾದಲ್ಲಿದ್ದ ಭವಾನಿ ಗುಡಿ ಹತ್ರ ಸಾಕಷ್ಟು ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ನಡೆದಿದ್ದು, ಆಮೇಲೆ ಸಾಯಂಕಾಲ 5 ಗಂಟೆಗೆ ಒಂದು ಶೋಭಾಯಾತ್ರೆ ವಿತ್ ಪೊಲೀಸರ ಪರ್ಮಿಷನ್ ತಗೊಂಡು ನಾವು ಮಾಡ್ತಾಯಿದ್ದು. ಅದು ಪ್ರತಿ ವರ್ಷವೂ ಮಾಡ್ತೀವಿ. ಇವತ್ತು ಮಾಡಿಕೊಂಡು ಬಂದಾಗ ಎಲ್ಲ ರೀತಿ ಶಾಂತ ರೀತಿಯಿಂದ ಇದ್ರ ತನಕ ಬಂತು, ಎಲ್ಲಿ ಪಂಕ ಮಸೀದಿ ಹತ್ತಿಯಲ್ಲಿ. ಬಟ್ ಅಲ್ಲಿ ಕೆಲವೊಂದು ಕಿಡಿಗೇಡಿಗಳು ಒಳಗೆ ಕೂತ್ಕೊಂಡು ಕಲ್ಲು ಮತ್ತು ಚಪ್ಪಲಿಯಿಂದ ಹೋಗೋದು. ಅದು ಅಕಸ್ಮಾತ್ ನಮಗೆ ಒಂದಿಬ್ಬರಿಗೆ ಬಡಿತು. ಅದು SP ಸಾಹೇಬ್ರಿಗೂ ಬಡಿತು. ಅದು ಸಾಕಷ್ಟು ತಲೆಗೆ ಏಟಾಗಿ ರಕ್ತ ಅದು ಇದು ಆಯಿತು. ಆದಾಗ್ಯೂ ಸಹಿತ ಅವ್ರಿಗೆ ನಾವು ಶಾಂತ ರೀತಿಯಿಂದ ಬಂದು ನಾವು ದಂಡಿ ಕೂಡ್ಬೇಕಂತ ಮಾಡಿದ್ದೆವು. ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸಹಕಾರ ಕೊಡ್ಬೇಕಂತೇಳಿ ನಾವು ಮುಂದೆ ಬಂದೆವು. ಈಗ ಅದು ರೆಕಾರ್ಡ್ ಆಗಿದೆ ಎಲ್ಲ ಕಡೆ, ಅವ್ರು ಯಾರು ಹೋಗದಾರ ಏನಿದೆ ಅಂತ. ಅವ್ರು ಇಮಿಡಿಯೇಟ್ ಅವರಿಗೆ ಕ್ರಮ ಕೈಗೊಂಡು ಅವರಿಗೆ ಬಂಧನ ಮಾಡಬೇಕು. ಒಂದು ವೇಳೆ ಬಂಧನ ಮಾಡದೇ ಇದ್ದರೆ ನಾಳೆ ನಾವು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಬಾಗಲಕೋಟೆ ಬಂದ್ರೆ ಕರೆ ನೀಡ್ತೇವೆ ಅಂತ ನಾವು ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಚ್ಚರಿಕೆಯನ್ನು ಸಹಿತ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡಾಗಿಲ್ಲ, ಎಚ್ಚರಿಕೆಯನ್ನು ಕೊಡುತ್ತೇವೆ. ಅಲ್ಲಿ ಏನು ಮೊದಲ ಜಮಾ ಆಗಿದ್ದಾರೆ? 5 ಇದ್ರು, ಸಾಕಷ್ಟು ಜನ ಇದ್ದರು. ಒಳಗೆ ಒಂದು ಇಬ್ಬರು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದ್ದರು. ಬಟ್ ನನಗೆ ಈಗ ತಿಳಿದ ಮಟ್ಟಿಗೆ ಆ ಡಿಪಾರ್ಟ್ಮೆಂಟ್ ಇದ್ದ 2-3 ಮಂದಿ ಪೊಲೀಸರು ಅದೇ ಕಮ್ಯುನಿಟಿ ಅವರು ಇದ್ದರು. ಅದಕ್ಕೆ ಅವ್ರು ಸುಮ್ಮ ಕೂತಾರ ಅಂತ ನಮ್ಗೆ ತಿಳಿದ ಒಂದು ಮಾಹಿತಿ ಇದ್ರು. ಬಟ್ ಅವ್ರಿಗೆ ಇದಕ್ಕೆ ಹೆಚ್ಚಿಗೆ ಅಲ್ಲಿ ಯಾರಿದ್ರು ಅನ್ನೋದು ಡಿಪಾರ್ಟ್ಮೆಂಟ್ ಗುರುತಿರ್ತದೆ ಒಳಗಿದ್ದವ್ರಿಗೆ. ಬಟ್ ಅವರೇ ಮಾಡಿದ್ದು. SP ಅವ್ರು ಬಿಟ್ಟು ಮತ್ತೆ ಯಾರಿಗಾರ ಪೆಟ್ಟಾಗ್ಯದ? ನಮ್ಮ ಇದು DJ ಆಪರೇಟರ್ಗೆ ಅವ್ನು ಇದಾಗಿದೆ. ಅವ್ರು ಸಣ್ಣ ಪುಟ್ಟ ನಮ್ದಾಗ್ಯದ, ಅಂಥದ್ದು ಏನಿದು ಇಲ್ಲ. ಅವ್ರಿಗೆ ಸ್ವಲ್ಪ ತಲೆಗೆ ಬಿದ್ದು ರಕ್ತ ಅದು ಬಂದಿದೆ. ಅವ್ರು ಕೊಡ್ತೀನಿ, ಬೆಳಗ್ಗೆ ಕೊಡ್ತೀನಿ. ಈಗ ಅವ್ರಿಗೆ ಎಚ್ಚರಿಕೆ ಕೊಡೋದಕ್ಕಿರ್ತೀನಿ. ಬೆಳಗ್ಗೆ ನಾವು ಒಂದು ಎಲ್ಲ ಮುಖಂಡರು ಹೋಗಿ ಅದು ಏನಾಯ್ತು ಏನು ನಮ್ಮ ಕಡೆ ಏನು ಸಾಕ್ಷಿ ಇದೆ ಅದೆಲ್ಲ ಕೊಡ್ತೇವೆ. ಒಂದು ವೇಳೆ ಅವ್ರು ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಮುಂದಿನ ಇದು ಮಾಡ್ಕೊಟ್ಟು ಅಂತ ಹೇಳ್ತೀವಿ, ಹೇಳಕ್ಕೆ ಬಯಸ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.